ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಪರಿಚಯಿಸುತ್ತಿರುವ ವ್ಯಕ್ತಿ ಶ್ರೀಮತಿ ಮಂಗಲಾದಯ ಜೋಯ್ಡಾ. ಕವನ ರಚನೆ, ಸಂಗೀತ, ತಾಳಮದ್ದಲೆ, ನಾಟಕ ಹೀಗೆ ಹಲವಾರು ಕಲೆಗಳನ್ನು ಮೈಗೂಡಿಸಿಕೊಂಡಿರುವ ಪ್ರತಿಭೆ ಶ್ರೀಮತಿ ಮಂಗಲಾರವರು. ಇವರು ದಿನಾಂಕ 27/6/1981 ಜೋಯ್ಡಾ ತಾಲೂಕಿನ ಕರಿಯಾದಿ ಗ್ರಾಮದಲ್ಲಿ ಶ್ರೀ ಗಂಗಾಧರ ದಾನಗೇರಿ ಹಾಗೂ ಶ್ರೀಮತಿ ಲಕ್ಷ್ಮೀ ದಾನಗೇರಿರವರ ಮಗಳಾಗಿ ಜನಿಸಿದರು. ಇವರು ತಮ್ಮ ವಿದ್ಯಾಭ್ಯಾಸವನ್ನು SSLCವರೆಗೆ ಮುಗಿಸಿರುತ್ತಾರೆ. ಇವರು ತಮ್ಮ 14ನೇ ವಯಸ್ಸಿನಲ್ಲಿ ಚುಟುಕು ಮತ್ತು ಕವನ ರಚನೆ ಹವ್ಯಾಸವನ್ನು ಆರಂಭಿಸಿದರು. ಸುಮಾರು 200ಕ್ಕೂ ಹೆಚ್ಚು ಕವನಗಳನ್ನು ರಚಿಸಿದ್ದಾರೆ. ಹಲವಾರು ಕಲಾ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಅಂತರ್ಜಾಲ ಸ್ಪರ್ಧೆಗಳಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುತ್ತಾರೆ. ತಾಲೂಕು ಕನ್ನಡ ಸಾಹಿತ್ಯ, ಜಿಲ್ಲಾ ಕನ್ನಡ ಸಾಹಿತ್ಯ ಮತ್ತು ರಾಜ್ಯ ಕನ್ನಡ ಸಾಹಿತ್ಯ ಸಂಭ್ರಮ ವೇದಿಕೆಯಲ್ಲಿ ಭಾಗವಹಿಸಿರುತ್ತಾರೆ. ಕನ್ನಡ ಪರ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ನಾಡಿನ ಸಮಾಚಾರ ಹಾಗೂ ಮಂಗಳೂರು ಸಮಾಚಾರ ಪತ್ರಿಕೆಯಲ್ಲಿ ಇವರ ಕವನಗಳು ಬಿತ್ತರಗೊಂಡಿವೆ. ಆಕಾಶವಾಣಿ ಕಾರವಾರ, ಆಕಾಶವಾಣಿ ಧಾರವಾಡದಲ್ಲಿ ಇವರ ಕತೆ, ಕವನ, ಚುಟುಕು, ಹನಿಗವನಗಳು ಪ್ರಸಾರಗೊಂಡಿದೆ. ನಾಟಕಗಳಲ್ಲೂ ಸಹ ಅಭಿನಯಿಸಿರುತ್ತಾರೆ. ಧರ್ಮಾಂಗದ ದಿಗ್ವಿಜಯ ತಾಳಮದ್ದಲೆಯಲ್ಲಿ ಮೋಹಿನಿಯಾಗಿ, ಕಾಲನೆಮಿ ಕಾಳಗದಲ್ಲಿ ಕಾಲನೆಮಿಯಾಗಿ, ದಾನಶೂರ ಕರ್ಣದಲ್ಲಿ ಕೃಷ್ಣನಾಗಿ ಹೀಗೆ ಹಲವಾರು ತಾಳಮದ್ದಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಜೊತೆಗೆ ಯಕ್ಷಗಾನ ಕಲೆಯನ್ನು ಸಹ ಮೈಗೂಡಿಸಿಕೊಂಡಿರುತ್ತಾರೆ. ಇವರಿಗೆ ಸಂದ ಪ್ರಮುಖ ಪ್ರಶಸ್ತಿಗಳ ಕುರಿತು ಹೇಳುವುದಾದರೆ ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿ, ಕನ್ನಡ ಸರಸ್ವತಿ ಪ್ರಶಸ್ತಿ ಹಾಗೂ ಇವರ ಕವನಗಳಿಗೆ 60ಕ್ಕೂ ಹೆಚ್ಚು ಅತ್ಯುತ್ತಮ ಪ್ರಶಸ್ತಿ ಬಂದಿರುತ್ತದೆ. ಇವರು ನಿರ್ವಹಿಸುತ್ತಿರುವ ಹುದ್ದೆಗಳು: ಪ್ರಸ್ತುತವಾಗಿ ಕೌಸ್ತುಭ ಸಾಹಿತ್ಯ ವೇದಿಕೆಯ ಪ್ರಧಾನ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೈಭವ ಲಕ್ಷ್ಮಿ ಸ್ವಸಹಾಯ ಸಂಘದಲ್ಲಿ 8 ವರ್ಷಗಳ ಕಾಲ ಅಧ್ಯಕ್ಷೆಯಾಗಿ ಕೆಲಸ ಮಾಡಿರುತ್ತಾರೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಗದ್ದೆಯಲ್ಲಿ SDMC ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಮಂಗಲಾರವರ ಕುಟುಂಬವನ್ನು ಪರಿಚಯಿಸುವುದಾದರೆ, ಇವರು 2001 ಮೇ 4ರಂದು ಶ್ರೀ ದಯಾನಂದ ಉಪಾಧ್ಯಾಯರವರನ್ನು ವಿವಾಹವಾದರು. ಇವರು ಡಿಪ್ಲೊಮಾ ಇಂಜಿನಿಯರಿಂಗ್ ಓದಿದ್ದು ಸ್ವಂತ ಕಿರಾಣಿ ಅಂಗಡಿಯ ವ್ಯವಹಾರ ನಡೆಸುತ್ತಿದ್ದಾರೆ. ಇವರು ಮೂಲತಃ ಧಾರೇಶ್ವರದವರು. ಇವರ ತಂದೆ ಶಿಕ್ಷಕರಾಗಿದ್ದು ಜೋಯ್ಡಾ ಊರಿಗೆ ಬಂದು ಜೀವನವನ್ನು ಕಟ್ಟಿಕೊಂಡವರು. ಶ್ರೀಮತಿ ಮಂಗಲಾ ದಯಾನಂದ್ ದಂಪತಿಗಳಿಗೆ 2 ಮಕ್ಕಳು. ಮಗಳು ದೀಕ್ಷಾ ಉಪಾಧ್ಯಾಯ ಇಂಜಿನಿಯರಿಂಗ್ ಓದಿದ್ದು ಮೈಸೂರಿನಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಮಗ ನಂದನ್ ಕುಮಾರ್ 7ನೇ ತರಗತಿ ಓದುತ್ತಿದ್ದಾನೆ. ಇವರು ಸಮಾಜಕ್ಕೆ ನೀಡುವ ಸಂದೇಶವೇನೆಂದರೆ, ಸದ್ಭಾವನೆ ಮೂಡಿಸುವಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೆಯಲಿ, ನಶಿಸಿ ಹೋಗುತ್ತಿರುವ ಹಲವಾರು ಕಲೆಗಳು ಬೆಳಕಿಗೆ ಬರಲಿ, ನಮ್ಮ ನಡೆ ನುಡಿ ಸೀದಾ ಸಾದವಿರಲಿ, ವಿಚಾರ ಉನ್ನತ ಮಟ್ಟದ್ದಾಗಿರಲಿ ಎಂದು. ಇವರ ಕೀರ್ತಿ ಇನ್ನಷ್ಟು ಹರಡಲಿ. ಆ ಭಗವಂತ ಇವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಯಶಸ್ಸು ಇನ್ನಷ್ಟು ನೀಡುವಂತಾಗಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ. ಇವರ ಕಲೆಯ ತುಣುಕು ಈಗ ನಿಮ್ಮ ಮುಂದೆ. ನಿಮ್ಮ ಈ ಅನಿರೀಕ್ಷಿತವಾದ ಆಗಮನ, ನೀವು ಕುಳಿತಿರುವಂತಹ ಸ್ಥಾನಮಾನವನ್ನ ಕಂಡಾಗ ಏನಯ್ಯ ಶಲ್ಯಭೂಪ ಅಂತ ಮಾತನಾಡಿಸಬೇಕಾಯಿತು. ಅಲ್ಲದೆ 3 ಅಕ್ಷೋಹಿಣಿ ಸೇನೆಯೊಂದಿಗೆ ಬಂದು ಕೌರವ ಪಕ್ಷವನ್ನ ಸೇರಿಕೊಂಡವರು ನೀವು. ಉತ್ತರ ದೇಶದವರು 3 ವಿಷಯದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಿದ್ದೀರಂತೆ. ಒಂದು ಮದಿರೆ, ಇನ್ನೊಂದು ಕುದುರೆ, ಇನ್ನೊಂದು ಚದುರೆ. ಅಷ್ಟೇ ಅಲ್ಲ, ಒಂದು ಹೆಣ್ಣನ್ನ ತರಬೇಕು ಅಂತಾದರೆ ಉತ್ತರ ದೇಶಕ್ಕೆ ಹೋಗಬೇಕಂತೆ. ಅದಕ್ಕೆ ಅಲ್ಲವೇ ಹಸ್ತಿನಾವತಿಯ ಪಾಂಡು ಚಕ್ರವರ್ತಿ ನಿಮ್ಮೆಲ್ಲಿಂದ ಹೆಣ್ಣು ತಂದದ್ದು. ನಮ್ಮ ದೇಶದ ಹೆಣ್ಣು ಮಕ್ಕಳು ಅಷ್ಟು ಸೌಂದರ್ಯಕ್ಕೆ ಹೆಸರಾದವರು ನಮ್ಮ ಹಾಗೆ. ಹೌದು, ಅಂತಹ ಶ್ರೇಷ್ಠ ಮಟ್ಟದ ಕುದುರೆಗಳಿಗೂ ನಿಮ್ಮ ದೇಶವೇ ಹೆಸರುವಾಸಿಯಾದದ್ದು. ಇನ್ನು 3ನೇದಾದ ಮದಿರೆ. ಹೌದು, ಮದಿರೆಗೂ ಪ್ರಾಮುಖ್ಯತೆಯನ್ನ ಪಡೆದದ್ದು ನಮ್ಮ ದೇಶವೇ. ಹೇಳಿಕೊಳ್ಳುವುದಕ್ಕೆ ನಮಗೆ ಯಾವುದೇ ಸಂಕೋಚ
ಅದಕ್ಕಾಗಿಯೇ ನಾನು ನಿನ್ನಲ್ಲಿ ಈ ಪ್ರಶ್ನೆ ಮಾಡಿದ್ದು. ಅಂತಹ ಶ್ರೇಷ್ಠ ದೇಶದ ಭೂನಾಥನಾದ ನಿನಗಿದು ಸಾರಥೀತನವಿದು ಯೋಗ್ಯವೇ? ಅಂದರೆ ವೃತ್ತಿಗಳೇ ಕೈಯ ಬೇಳಯ್ಯ, ಕೌರವ ಪಕ್ಷದ ಸೇನಾ ನಾಯಕನಾಗಿ ಬರುತ್ತೀಯಾ ಎಂಬ ನಿರೀಕ್ಷೆಯಲ್ಲಿ ನಾವಿದ್ದವರು. ಆದರೆ ನೀನು ಬಂದ ಸ್ಥಾನ ಅದಲ್ಲ, ಬದಲಾಗಿ ಒಬ್ಬ ಸ್ಥಾನಾಪನ್ನ ವ್ಯಕ್ತಿಯಾದ ನೀನು ಈ ರೀತಿಯಾಗಿ ಸಾರಥಿಯಾಗಿ ಬರುತ್ತಿರುವುದು ನಿನಗೆ ಯೋಗ್ಯವೇ ಎನ್ನುವ ಪ್ರಶ್ನೆ ನನ್ನ. ಅಂದರೆ ಸಾರಥೀತನವೇ ಹೀನ ವೃತ್ತಿಯೇ ಅಥವಾ ನಾನು ಕೈಗೊಂಡ ವೃತ್ತಿ ಹೀನವು? ಖಂಡಿತ ಸಾರಥಿತನ ಎನ್ನುವುದು ಹೀನ ವೃತ್ತಿಯಲ್ಲ, ಆದರೆ ಯಾರಿಗೆ ಎನ್ನುವುದು ಮುಖ್ಯ. ಓಹೋ, ಅಂದರೆ ಆ ಸ್ಥಾನಕ್ಕೆ ನೀನು ಯೋಗ್ಯನಾದವನು ಹೌದು. ಹಿಂದೆ ಪಾಂಡು ಮಹಾರಾಜನಿಗೆ ಸಾರಥಿಯಾದವನು ನೀನು. ಕೌರವ ಪಕ್ಷಕ್ಕೆ ನಿನ್ನದೇ ಆದ ಕೊಡುಗೆ ಬಹಳ ಉಂಟು. ಅಂತಹುದರಲ್ಲಿ ಈಗ ಕರ್ಣನ ಸಾರಥಿಯಾಗಿ ಬರುತ್ತಿದ್ದೀಯಲ್ಲ ಅಂತ ಹೇಳಿದ್ದು. ಅದು ಭೀಷ್ಮನ, ಆಚಾರ್ಯ ದ್ರೋಣನ ಇವರ ಸಾರಥಿಯಾಗಿದ್ದರೆ ಖಂಡಿತ ನಾನು ಆಕ್ಷೇಪ ಮಾಡುತ್ತಾ ಇರಲಿಲ್ಲ. ಹೋಗಿ ಹೋಗಿ ಒಬ್ಬ ಹೀನ ಕುಲಜನ ಬಂಡಿಯನ್ನ ಹೊಡೆಯುತ್ತಿದ್ದೀಯಲ್ಲ, ಇದು ನಿನಗೆ ಭೂಷಣವೇ?